ಸರ್, E20 ಆಯಿಲ್ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಪೆಟ್ರೋಲ್ ಜೊತೆಗೆ ಎಥನಾಲ್ ಮಿಕ್ಸ್ ಮಾಡುವಂಥದ್ದು ಎಲ್ಲೋ ಇಂಜಿನ್ಗಳಿಗೆ ಡ್ಯಾಮೇಜ್ ಆಗ್ತಿದೆ, ಕಾರುಗಳು ಬೈಕ್ಗಳಿಗೆ ಅನ್ನುವಂಥದ್ದು. ಇದು ಸತ್ಯನಾ ಸರ್? ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮ ಕಂಪ್ನಿಗಳಿಗೆ ಏನು ಹೇಳಿದೆ ಸರ್? ಈಗ E20 ಇಥನಾಲನ್ನು ಪೆಟ್ರೋಲ್ನಲ್ಲಿ ಮಿಶ್ರಣ ಮಾಡುವಂಥದ್ದು ಏನು ನಿತಿನ್ ಗಡ್ಕರಿಯವರು ಈ ದೇಶದಲ್ಲಿ ಒಂದು ಕ್ರಾಂತಿ ಮಾಡಿದ್ದಾರೆ. ಈಗಾಗಲೇ ನಿತಿನ್ ಗಡ್ಕರಿಯವರೇ ಚಾಲೆಂಜ್ ಮಾಡಿದ್ದಾರೆ, ಒಂದು ವಾಹನ ಸಹ ಈ ದೇಶದಲ್ಲಿ ಇದರಿಂದ ಇಂಜನ್ ಮೇಲೆ ದುಷ್ಪರಿಣಾಮ ಆಗಿ ಮೇಲಿಂದ ಮೇಲೆ ಇಂಜನ್ನು ಅದರ ಕ್ಷಮತೆಯನ್ನು ಕಳ್ಕೊತಾ ಇದೆ ಅನ್ನೋಂಥದ್ದು ಏನು ಸುಳ್ಳು ಆರೋಪವನ್ನು ಕೆಲವೊಂದು ಏನು ದೇಶ ಅಭಿವೃದ್ಧಿಯ ವಿರೋಧಿಗಳೇನಿದ್ದಾರೆ ಈ ದೇಶದಲ್ಲಿ ಉದ್ದೇಶಪೂರ್ವಕವಾಗಿ ಇಥನಾಲನ್ನು ಒಂದು ರೀತಿ ಡಿಗ್ರೇಡ್ ಮಾಡಬೇಕಂತೇಳಿ ಒಂದು ವ್ಯವಸ್ಥಿತ ಸಂಚು ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಡೆದಿದೆ. ಯಾಕೆಂದರೆ ಸುಮಾರು $1.5 ಲಕ್ಷ ಕೋಟಿ ಪ್ರತಿ ವರ್ಷ ನಾವು ಏನು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಅಷ್ಟನ್ನು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕೊಡಬೇಕಾಗ್ತಿತ್ತು. ಇವತ್ತು ಇಥನಾಲ್ ತಯಾರು ಮಾಡೋದ್ರಿಂದ ಇಥನಾಲ್ ತಯಾರಾಗೋದ್ರಿಂದ ಒಂದು ರೈತರಿಗೆ ದೊಡ್ಡ ಲಾಭ. ಹೆಂಗಂದರೆ ಕಬ್ಬಿನಿಂದ ಇಥನಾಲ್ ತಯಾರಾಗ್ತದೆ, ಮೆಕ್ಕೆಜೋಳದಿಂದ ಇಥನಾಲ್ ತಯಾರಾಗ್ತದೆ, ಅಕ್ಕಿಯಿಂದ ಇಥನಾಲ್ ತಯಾರಾಗ್ತದೆ. ಇವತ್ತು ನಮ್ಮದೇ ಕಾರ್ಖಾನೆ ಇದೆ, ನಾವು 3ರಿಂದಲೂ ಇವತ್ತು ಇಥನಾಲ್ ತಯಾರು ಮಾಡ್ತಾಯಿದ್ವಿ. ಆ ದುರ್ದೈವ ಅಂದರೆ ಈ ವರ್ಷ ನಮ್ಮದೇ ಒಂದು ಉದಾಹರಣೆ ಹೇಳೋದಾದ್ರೆ 12 ಕೋಟಿ ಲೀಟ್ರ್ ಪ್ರತಿ ವರ್ಷ ನಮ್ಮ ಒಂದು ಉತ್ಪಾದನೆ ಆಗೋಷ್ಟು ಸಾಮರ್ಥ್ಯ ಇದೆ. ಆದರೆ ಇವತ್ತು ನಮಗೆ ಟೆಂಡರ್ ಆಗಿದ್ದು ಕೇವಲ 3 ಕೋಟಿ, ಅಂದರೆ 1/4 ಆಗಿದೆ. ಅದೇ ಉತ್ತರ ಭಾರತದಲ್ಲಿರುವಂಥವ್ರಿಗೆ ಹೆಚ್ಚಿನ ಒಂದು ಅಲಾಟ್ಮೆಂಟ್ ಆಗಿದೆ. ದಕ್ಷಿಣ ಭಾರತದ ಏನು ಇಥನಾಲ್ ಕಾರ್ಖಾನೆಗಳಿಗೆ ಕಡಿಮೆ ಅಲಾಟ್ಮೆಂಟ್ ಆಗಿದೆ. ಇದರಿಂದ ದಕ್ಷಿಣ ಭಾರತದ ಏನು ಇಥನಾಲ್ ತಯಾರು ಮಾಡುವಂಥ ಕೈಗಾರಿಕೆಗಳಿಗೆ ಭಾರಿ ಪಟ್ಟು ಬಿದ್ದಿದೆ. ಅದಕ್ಕೆ ಈಗೇನು E20 ಏನು ಮಾಡಿದ್ದಾರೆ ಅದನ್ನು E27 27% ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡುವಷ್ಟು ಯೋಗ್ಯ ಇದೆ ಅನ್ನೋಂಥದ್ದನ್ನು ಈಗಾಗಲೇ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಜಾರಿ ಮಾಡಿದೆ. ನಾನಿಷ್ಟೇ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಆ E27 ಏನು 27% ಏನು ಪೆಟ್ರೋಲ್ಗೆ ಏನು ಮಿಶ್ರಣ ಮಾಡಬೇಕಾಗಿದೆ ಮತ್ತು ಡೀಸೆಲ್ನಲ್ಲೂ ಸಹ ಇವತ್ತು ಅದನ್ನು ಮಿಶ್ರಣ ಮಾಡ್ಬೋದು ಅಂತೇಳಿ ಮೊನ್ನೆ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಇದು ಆಗಿಬಿಟ್ರೆ ಸುಮಾರು ವರ್ಷಕ್ಕೆ $3-4 ಲಕ್ಷ ಕೋಟಿ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಉಳಿತದೆ. ಈ ರೀತಿ ತಪ್ಪು ಕಲ್ಪನೆ ಕೊಟ್ಟು ಇವತ್ತು ಒಂದು ವೇಳೆ ಇಥನಾಲ್ ಮೇಲೆ ಏನಾದರೂ ಸರಿಯಾಗಿ ಪೆಟ್ರೋಲಿಯಂ ಕಂಪ್ನಿಗಳು ತಗೋದೇ ಇದ್ದರೆ ಮುಂದಿನ ಸಲ ಕಬ್ಬಿಗೆ ಮೆಕ್ಕೆಜೋಳಕ್ಕೆ ಬೆಲೆ ಮತ್ತೆ ಕುಸಿಯುವಂಥ ಲಕ್ಷಣ ಇರೋದರಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳೇ ಅದರ ಅಧ್ಯಕ್ಷರು ನೇರವಾಗಿ ಪ್ರಧಾನಮಂತ್ರಿಗಳು ಇದನ್ನು ಸಮಸ್ಯೆನ ಬಗೆಹರಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ವಿಜಯಪುರದಲ್ಲಿ SIR ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ವಿಜಯಪುರದಲ್ಲಿ ಕೆಲವೊಂದು ಗುಂಡಾಗಳು ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರು ಹತಾಶೆ ಆಗಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಸುಮಾರು 10,000-12 ಸಾವಿರ ಜನ ಸತ್ತವರ ಮತಗಳಿದ್ದಾವೆ. ಈ SIR ಆಗೋದ್ರಿಂದ ಯಾರು ಸತ್ತವರು ಅದಾರಲ್ಲ ಅವರೆಲ್ಲ ಹೆಸರು ಡಿಲೀಟ್ ಆದರೆ ಅವರ ತಮ್ಮ ಏನು ಪ್ರಮಾಣ ಕುಸಿದದ ಅನ್ನೋಂಥ ಭಯದಿಂದ ಇವತ್ತು ಭಾಳ ಕಡೆ ಈ ರೀತಿಯಾಗಿದೆ. ಸತ್ತವರು ತೆಗೆದೇ ಇಲ್ಲ, ಅವ್ರ ಹೆಸರಲ್ಲೇ ಪ್ರತಿ ಸಲ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಬೋಗಸ್ ವೋಟಿಂಗ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗಿದೆ. ಯಾಕಂದರೆ ಅವರು ಬುರ್ಕ ಹಾಕ್ಕೊಂಡು ಬರ್ತಾರೆ, ಅವ್ರನ್ನ ಯಾರೂ ಪರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ಅದರ ದುರುಪಯೋಗ ಇಡೀ ಬರೀ ಬಿಜಾಪುರ ಅಲ್ಲ, ಇಡೀ ದೇಶದಲ್ಲಿ ಆಗಿದೆ. ಬಿಜಾಪುರದೇ ಉದಾಹರಣೆ ಹೇಳ್ಬೇಕಾದ್ರೆ ಸುಮಾರು 10,000-12,000 ಜನ ಸತ್ತವರಿದ್ದಾರೆ. ಅವೆಲ್ಲ ಡಿಲೀಟ್ ಆಗಿಬಿಟ್ರೆ ಬಿಜಾಪುರ ಏನು ಅವರೇನು ನಮ್ಮದು ಪ್ರಾಬಲ್ಯ ಇದೆ ಅಂತ ಹೇಳ್ತಾರೆ ಅದು ಕಡಿಮೆ ಆಗ್ತದೆ ಅನ್ನೋದು ಭಯದಿಂದ ಅಲ್ಲೆಲ್ಲಿ ಗುಂಡಾಗಿರಿ ಮಾಡೋದು, BLOಗಳ ಮೇಲೆ ಒಂದು ರೀತಿ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡೋದು, ಅವರಿಗೆ ಕೆಟ್ಟ ಶಬ್ದಗಳನ್ನು ಸರ್ಕಾರಿ ಅಧಿಕಾರಿಗಳಿಗೆ ಮಾತಾಡೋದು, ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಗಲಾಟೆ ಮಾಡೋದು ಮಾಡ್ತಾಯಿದ್ದಾರೆ. ಈಗ BJPಯಲ್ಲಿ ಸಂಧಾನ ಸಭೆಗಳ ಪ್ರಮಾಣ ಜಾಸ್ತಿ ಆಗಿದೆ. ಇವತ್ತು ಕೂಡ ಸಂಧಾನ ಸಭೆ ಮುಂದುವರೆದಿದೆ ರಾಜ್ಯ BJP ಮುಖ್ಯಮಂತ್ರಿ. ನಮ್ಮ ವಿಚಾರದಲ್ಲಿ ಏನಾದರೂ ಸಂಧಾನ ನಡೀತಾ ಇದೆ? ಏನು ನಾವು ಯಾವ ಸಂಧಾನಕ್ಕೆ ನಾವು ಹೋಗಿಲ್ಲ. ನಮ್ಮ ಸಂಧಾನ ಆಗುವಂಥ ಪ್ರಕರಣ ಅಲ್ಲ. ಸಂಧಾನ ಪ್ರಕರಣ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಯಾರಿಂದ BJP ಮುಳುಗ್ತಾ ಇದೆ ಆ ಒಂದು ಕುಟುಂಬ ಕರ್ನಾಟಕದ ಮುಖ್ಯ ದಾರದಿಂದ ಹೊರಗೆ ಹೋಗ್ಬೇಕು ಅಂದಾಗ ಸಂಧಾನ. ಅಲ್ಲಿವರೆಗೆ ಯಾರ ಜೊತೆ ಸಂಧಾನ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ರಾಜ್ಯದ ಮುಖ್ಯಮಂತ್ರಿ
ನೇಮಕಾತಿ ಬಗ್ಗೆನೂ ನೋಡ್ತಾ ಇದೆ. ಈಗ ಬರಗಾಲ ಬರ್ತಾ ಇದೆ, ಮಳೆ ಕೊಡ್ತಾ ಇದೆ. ಈ ಇಂಥ ಸಂದರ್ಭದಲ್ಲಿ ತಾವೇನು ಹೇಳಬಹುದು? ನೋಡಿ, ಇವೆಲ್ಲ ಸಭೆಗಳು ಏನು ರೊಕ್ಕ ಇದ್ರೇ ಸಭೆಗಳು. ಯಾವ ಗುತ್ತಿಗೆದಾರ ಬಿಲ್ ಕೊಟ್ಟಿಲ್ಲ, ಯಾವ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಇವತ್ತು ನೋಡ್ರಿ, ಒಂದೇ ಇಲಾಖೆದು ಒಬ್ಬರು ಅಧಿಕಾರಿಗಳು ಹೇಳಿದ್ರು, ಸಣ್ಣ ನೀರಾವರಿ ಇಲಾಖೆಯಲ್ಲಿ 14,000 ಕೋಟಿ ರೂಪಾಯಿ ಬಾಕಿ ಇದೆ. ಮತ್ತು ಅಲ್ಲಿ ಸಭೆ ಮಾಡೋದ್ರಿಂದ ಏನು ಲಾಭ? ಈಗ ನೀವು ರೈತರಿಗೆ 40 ಲಕ್ಷ ರೂಪಾಯಿ, ನೀರಾವರಿಯವ್ರಿಗೆ 25 ಲಕ್ಷ ರೂಪಾಯಿ, ಒಣ ಬೇಸಾಯದವ್ರಿಗೆ ಪರಿಹಾರ ಕೊಡ್ತೇನೆ ಅಂತ ಹೇಳಿದೆ. ಎಲ್ಲಿ? ಕೃಷ್ಣಾ ಮೇಲ್ದಂಡೆಯವ್ರಿಗೆ. ಅದೇ ಇಲ್ಲಿ ಹೇಳ್ತೀರಿ, ಬಿಡದಿಯೊಳಗೆ 2 ಕೋಟಿ ರೂಪಾಯಿ ನಾವು ಪರಿಹಾರ ಕೊಡ್ತೇನೆ ಅಂತ. ಒಂದೇ ರಾಜ್ಯದಲ್ಲಿ 2 ಕಡೆ ತಾರತಮ್ಯವನ್ನು ಇವತ್ತು ಈ ಸರ್ಕಾರ ಮಾಡ್ತಾಯಿದೆ. ನೀವು ಒಂದು ವೇಳೆ 2 ಕೋಟಿ ರೂಪಾಯಿ ಬಿಡದಿ ಕೊಡ್ತಿದ್ರೆ ಅಲ್ಲಿಯೂ ರೈತರಿಗೆ 2 ಕೋಟಿ ಕೊಡಿ. ಅದನ್ನು ಹಂತ ಹಂತವಾಗಿ ಕೊಡ್ತಾರತ್ತೆ. ಹಂತ ಹಂತವಾಗಿ 5-6 ವರ್ಷಗಟ್ಟಲೆ ಕೊಟ್ಟರೆ ಆ ರೈತರು ಬೋತ್ತೆ ದಿವಾಳಿ ಆಗ್ತಾರೆ. ಒಂದೇ ಇದಕ್ಕೇ ಹಣ ಇಲ್ಲ, ಸುಮ್ಮನೆ ಎಲ್ಲ ವಿಭಾಗ ಸಭೆಗಳು, ಅದರಿಂದ ಯಾವುದೇ ಸಭೆಗಳಿಂದ ಯಾವುದೇ ರೀತಿ ಫಲಪ್ರದ ಆಗುವಂಥ ಸಭೆ ಆಗುವುದಿಲ್ಲ. ಅದು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾಯಿದೆ. ಸರ್, ಈಗ ಹಿಂದೂ ಕಾರ್ಯಕರ್ತರು ಒಬ್ಬೊಬ್ಬರಿಗೆ ಒಂದೊಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಈಗ ಸಂದೀಪ್ ಪೂಜಾರಿ ಪೊಂಪ್ವೆಲ್ ಅನ್ನೋಂಥವ್ರು ಒಂದು ವಿಚಾರ ಹೇಳಿದ್ದಾರೆ. ಶರತ್ ಮಡಿವಾಳ ಹತ್ಯೆ ಪ್ರಕರಣದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿ ನಾವು ಜೈಲಿಗೆ ಹೋದ್ವಿ. ಅವತ್ತು ನಮ್ಮನ್ನು ಜೈಲಿಗೆ ಕಳಿಸಿ ಇನ್ನುಳಿದವರು ಭಾಷಣಗಳನ್ನು ಮಾಡಿದ್ರು. ಆ ಭಾಷಣಗಳನ್ನ ಕೇಳ್ಕೊಂಡು ನಾವು ಜೈಲಿಗೆ ಹೋದ್ವಿ. ಅವರೆಲ್ಲ MLAಗಳಾದರು, ಮಂತ್ರಿಗಳಾದರು. ನಾವಿನ್ನು ಜೈಲಲ್ಲಿದ್ವಿ. ನಾನು ಪ್ರತಿದಿನ ಕೇಸ್ಗಳಿಗೆ ಅಲ್ದಾಡಬೇಕಾಗಿದೆ. ನನ್ನ ಸಂಘ ಪರಿವಾರ ನನ್ನ ನೆರವಿಗೆ ಬರ್ತಿಲ್ಲ, ಮತ್ತು ಯಾರು ಗೆದ್ದರೂ ಅವ್ರು ನಮ್ಮ ನೆರವಿಗೆ ಬರ್ತಿಲ್ಲ. ನಾವು ಈಗ ಕೇಸ್ಗಳಿಗೆ ಅಲ್ದಾಡೋ ಪರಿಸ್ಥಿತಿ ಆಗಿದೆ. ನಮ್ಮನ್ನು ಯಾರು ಕೇಳೋದಕ್ಕಿಲ್ಲ ಅಂತ ಹಿಂದೂ ಕಾರ್ಯಕರ್ತರು ಇಂಥ ಇಲ್ಲ, ಇದು ಎಲ್ಲ ಕಡೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಒಂದು ಭಾವನೆ ಇದೆ. ಯಾಕಂದ್ರೆ BJP ಸರ್ಕಾರ ಇದ್ದಾಗ ಆಯಾ ಘಟ್ಟದಲ್ಲಿ ಆದಂಥ 2 ಮುಖ್ಯಮಂತ್ರಿಗಳು ಯಾವುದೇ ರೀತಿ ಹಿಂದೂಗಳ ವಿರುದ್ಧ ಇರುವಂಥ ಕೇಸ್ ತಗೊಳ್ಳಿಕ್ಕೆ ಏನೂ ಪ್ರಯತ್ನ ಮಾಡಲಿಲ್ಲ. ಇವತ್ತು ನೋಡಿರಿ, ಕಾಂಗ್ರೆಸ್ ಬಂದ ಕೂಡಲೇ ಮುಸ್ಲಿಮರದು ಎಲ್ಲ ಕೇಸುಗಳನ್ನು ವಾಪಸ್ ತಗೋತಾ ಇದ್ದಾರೆ. ಮತ್ತು ಇವರು BJP ಅಧಿಕಾರರಿದ್ದಾಗ ಇವರೆಲ್ಲ MLA ಆದವರು, ಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು. ಇವತ್ತು ಹಾವೇರಿದೆ ಉದಾಹರಣೆ ತಗೋರಿ. ಹಾವೇರಿ ಜಿಲ್ಲೆಯಲ್ಲಿ ನಾವು ಹೋದಾಗ ಎಲ್ಲ ಕಡೆ ಕಾರ್ಯಕರ್ತರ ಭಾವನೆ, ಅಲ್ಲಿ BJP ನಾಯಕರು ಯಾರೂ ಸ್ಪಂದನೆ ಮಾಡ್ತಾಯಿಲ್ಲ. ಪಾಪ ಕಾರ್ಯಕರ್ತರು ಗೋ ಒಂದು ರಕ್ಷಣೆಗಾಗಿ, ಹಿಂದೂಗಳ ಏನೇ ಭಾವನೆಗಳಿಗೆ ಧಕ್ಕೆ ಆದಾಗ ಅದರ ವಿರುದ್ಧ ಹೋರಾಟ ಮಾಡೋದಂಥವ್ರಿಗೆ ನಿಜಕ್ಕೂ ಅನ್ಯಾಯ ಆಗಿದೆ. ಇನ್ನಾದರೂ ಈಗ ಏನೋ ಒಂದು ನಾಟಕ ಪ್ರಾರಂಭ ಮಾಡಿದ್ದಾರೆ. ಇದು ಕೇವಲ ಚುನಾವಣೆ ಸ್ಟಂಟ್ ಆಗಬಾರ್ದು. ಮುಂದಿನ ದಿವಸಗಳಲ್ಲಿ ಹಿಂದೂಗಳ ರಕ್ಷಣೆ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡುವಂಥ ನಾಯಕರುಗಳು ಇವತ್ತು ಕಾಣ್ತಾ ಇಲ್ಲ. ಕೇವಲ ತಾವು ತಮ್ಮ ಕುಟುಂಬ, ತಮ್ಮ ಮಕ್ಕಳನ್ನ MLA ಟಿಕೆಟ್ ಕೊಡಿಸ್ಬೇಕು, ತಮ್ಮ ಭವಿಷ್ಯ ನೋಡ್ಕೋದ್ರ ಸಲುವಾಗಿ ಮುಂಜಾನೆ ಒಂದು ಹೇಳಿಕೆ ಕೊಡ್ತಾರೆ, ಸಂಜೆ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ. ಒಬ್ಬರು ಕೊಟ್ಟರಲ್ಲ, ಕಿಕ್ಕಿ ಮಹೌಟ್ ಅಂತ ಹೇಳಿ ಕೊಟ್ಟರು. ಅದ್ರ ಹಿಂದೆ ನೋಡ್ರಿ ಅವ್ರದ್ದು ಸದಾನಂದ ಗೌಡರ ಹೇಳಿಕೆಗಳು ಹೆಂಗಿದ್ದು ಅಂದರೆ, ಏನಪ್ಪ ಯಡಿಯೂರಪ್ಪನ ಬಿಟ್ಟರೆ BJP ಇಲ್ಲ ಅನ್ನೋರಂಗೆ ಗುಣಗಾನ ಮಾಡ್ತಿದ್ರು ಅಪ್ಪ ಮಕ್ಕಳನ್ನ. ಈ ರಾಜ್ಯಸಭಾ ಆಗಲಿಲ್ಲ ಅಂದು ಮರುದಿವಸನೇ ಯಾವುದೋ BJP ಪ್ರಮುಖರ ಜೊತೆಗೆ ಕಿಕ್ಕಿ ಮಹೋಟರು ಯಾವಾಗ ಒದಿತಾರೋ, ಯಾವಾಗ ಒಳಗೆ ಬರ್ತಾರೆ. ಇಂಥ ನಾಯಕರುಗಳು ಏನು BJPಯಲ್ಲಿ ಅದಾರಲ್ಲ, ಇದರಿಂದ ಹಿಂದೂಗಳಿಗೆ ರಕ್ಷಣೆ ಆಗ್ತಾಯಿಲ್ಲ. ಯಾರು ನೋಡಿರಿ, ಅದು ಬೊಮ್ಮಾಯಿಯವರು ಇದ್ದಾಗೂ ಏನೂ ಮಾಡಲಿಲ್ಲ. ಬೊಮ್ಮಾಯಿ ಹುಬ್ಬಳ್ಳಿ ಘಟನೆ ಆಯಿತು, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದಾದ. ಇದೇ ಯಡಿಯೂರಪ್ಪ ಇದ್ದಾಗ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ ಏನು ಕ್ರಮ ತೊಗೊಂಡ್ರು? ಏನು ಕ್ರಮ ತೊಗೊಲಾರ್ದಕ್ಕೇ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಭಾಳಷ್ಟು ನಿರಾಶೆಯಾಗಿದ್ದಾರೆ. ಯಾರ ಬಗ್ಗೆ? ಈ BJPಯಲ್ಲಿರುವಂಥ ಕೆಲವು ನಾಯಕರ ಬಗ್ಗೆ. ಕೇವಲ ನರೇಂದ್ರ ಮೋದಿಯವ್ರನ್ನ ನಂಬ್ಕೊಂಡು, ಯೋಗಿ ಆದಿತ್ಯನಾಥ್ರನ್ನ ನಂಬ್ಕೊಂಡು BJPಗೆ ಕೆಲಸ ಮಾಡ್ತಾಯಿದ್ದಾರೆ. ಈ ಕರ್ನಾಟಕದಲ್ಲಿರುವಂಥ ಮಹಾನ್ ಶ್ರೇಷ್ಠ ನಾಯಕರ ಬಗ್ಗೆ ಯಾರ್ದೂ ವಿಶ್ವಾಸ ಇಲ್ಲ. ಸರ್, ಇತ್ತೀಚೆಗೆ RSS ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಶುರು ಮಾಡಿದ್ದಾರೆ ಸರ್ಕಾರ ಸಚಿವರು. ಕಾಂಗ್ರೆಸ್ನಲ್ಲಿ RSS ಬಗ್ಗೆ ಮಾತನಾಡಿದ್ರೆ ಅವಕಾಶಗಳು ಜಾಸ್ತಿ ಅಂತ ಅನ್ನೋದು ಚರ್ಚೆ. ಅಲ್ಲೇ ಪ್ರಮೋಷನ್ ಆಗ್ತದೆ ಅಂತ ಹೇಳಿ ಈ ರಾಹುಲ್ ಗಾಂಧಿ ಅನ್ನುವಂಥ ಒಂದು ವ್ಯಕ್ತಿ ಏನಿದೆಯಲ್ಲ, ದೇಶದ ವಿರುದ್ಧ ಮಾತಾಡೋರು, ಹಿಂದೂ ಧರ್ಮದ ವಿರುದ್ಧ ಮಾತಾಡೋರು, ಅದೇ ರೀತಿ RSS ವಿರುದ್ಧ ಮಾತಾಡೋರು, ಯಾರು ಮಾತಾಡ್ತಾರೆ ಅವ್ರು ಪ್ರಮೋಷನ್ ಕೊಡ್ತಾರೆ. ಈಗ BK ಹರಿಪ್ರಸಾದ್ ಕೊಟ್ಟಿದ್ದು ಅದೇ ಕಾರಣದಿಂದ, ಈ ಹೋಮ್ ಮಿನಿಸ್ಟರ್ ಖರ್ಗೆ ಅವರು ಮಾಡಿದ್ದು ಅದೇ ಕಾರಣದಿಂದ, ಅವ್ರ ತಂದೆಯನ್ನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ದು ಅದೇ ಕಾರಣದಿಂದ, ಮತ್ತೊಂದೇನಿಲ್ಲ. ಹಿಂದೂಗಳಿಗೆ ಬೈಯವರು ಅತ್ಯಂತ ಹಗುರಾಗಿ ಮಾತಾಡಬೇಕು, ದೇಶದ ವಿರುದ್ಧ ಹೇಳಿಕೆ ಕೊಡಬೇಕು, ಚೀನಾ ಏಜೆಂಟ್ರಂತೆ ಕೊಡಬೇಕು,
ನಮ್ಮ ಪಾಕಿಸ್ತಾನ ಅನ್ನಬೇಕು. ನಿನ್ನೆ ಒಬ್ಬ ಶಿಗ್ಗಾಂವದಲ್ಲಿ ಕಾಂಗ್ರೆಸ್ MLA ನಮ್ಮ ಪಾಕಿಸ್ತಾನ ನಮ್ಮ ವೈರಿ ಎಲ್ಲ ಚೀನಾ ನಮ್ಮ ವೈರಿ ಅಂತಲ್ಲ. ಬಹುಶಃ ಅವನಿಗೂ ಏನಾದರೂ ಪ್ರಮೋಷನ್ ಸಿಗ್ಬೋದು ಇಷ್ಟರಲ್ಲೇ. ಅಂದರೆ ಇದು ಕೆಟ್ಟ ಒಂದು ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ. ರಾಹುಲ್ ಗಾಂಧಿ ಮೇಲೆ ಬಂದು ಮೊದಲೇ ನೋಡೋದು ಕಾಂಗ್ರೆಸ್ಸು ದೇಶ ವಿರೋಧಿ ಹೇಳಿಕೆಗಳಲ್ಲೇ ನೆಹರೂವಿಂದ ಹಿಡಿದು ಎಲ್ಲರೂ ಇದೇ ಮಾಡಿದ್ದಾರೆ. ಇನ್ನೂ ಹೆಚ್ಚು ಪ್ರಖರವಾಗಿ ರಾಹುಲ್ ಗಾಂಧಿ ಬಂದ ಮೇಲೆ ಆಗ್ತಾಯಿದೆ. ಸರ್ಕಾರದಲ್ಲಿ ಕೆಲ ಇಲಾಖೆಗಳಿಂದ ನೇರ ನೇಮಕಾತಿ ಆಗ್ತಾ ಇದೆ. ಮೊನ್ನೆ ಆದೇಶ ಆಗಿದೆ ನೇರ ನೇಮಕಾತಿ ಮಾಡಬೇಕು ಅಂತ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ನೇರ ನೇಮಕಾತಿ ಮಾಡುವಂಥದ್ದು ಏನು ಪ್ರೊಸೆಸ್ ಮಾಡಿದ್ರೆ ಭ್ರಷ್ಟಾಚಾರಕ್ಕೆ ಅನುಕೂಲ. ಈಗ ನೀವು KPSC ಎದಕ್ಕೆ ಮಾಡಿರಿ? KPSCನೂ ಸಹ ಒಂದು ಭ್ರಷ್ಟಾಚಾರದ ದೊಡ್ಡ ಕೂಪದು. ಅದೇನು ಭಾಳ ಸಾಚಾಗಳಿಲ್ಲ. ಯಾಕಂದ್ರೆ ಅದರ ಅಧ್ಯಕ್ಷನ ಮೇಲೆ ಗಂಭೀರ ಆರೋಪ ಬಂದಿದೆ. ಇನ್ನೂವರೆಗೆ ಆ ಮಹಾತ್ಮ ಇನ್ನೂ ರಾಜೀನಾಮೆ ಕೊಡ್ಲಿಕ್ಕೂ ತಯಾರಿಲ್ಲ. ತನ್ನ ಮಗಳನ್ನೇ ನೇಮಕಾತಿ ಮಾಡ್ಯಾನ. ಇದಕ್ಕೆ ನನಗೆ ಅಭಿಪ್ರಾಯ ಏನಪ್ಪ ಅಂದರೆ UPSC ಮಾದರಿಯಲ್ಲಿ ಯಾವುದೇ ಮಕ್ಕಳಿಗೆ ಮೆರಿಟ್ ಆಧಾರ ಮೇಲೆ ಅವ್ರ ಅರ್ಹತೆ ಆಧಾರ ಮೇಲೆ ನೇಮಕಾತಿ ಆಗಬೇಕು ವಿನಃ ನೇರ ನೇಮಕಾತಿಯಿಂದ ನಿಜವಾದಂಥ ಏನು ಪ್ರತಿಭೆ ಇರುವಂಥ ಯುವಕರಿಗೆ ನೌಕರಿ ಸಿಗುವಂಥದ್ದು ಭಾಳ ಕಷ್ಟ. ಇವು ಕೇವಲ ತಮ್ಮ ಭ್ರಷ್ಟಾಚಾರಕ್ಕಾಗಿ ಈ ರೀತಿ ನೇರ ನೇಮಕಾತಿ ಮಾಡ್ಕೊತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್.